ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ, ನಾನು ಪ್ರಜ್ವಲ್, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರಿಂದ. ನಾವು ಡೈಲಿ ಡಿಸ್ಕಷನ್ಸ್ ಮಾಡ್ತಿರೋ ಹಾಗೆ ಇವತ್ತು ಕೂಡ ನವೋದಯ ಎಕ್ಸಾಮಿನೇಷನ್ ಏನ್ ನಡೀತಾ ಇದೆ 13ನೇ ತಾರೀಕು ಡಿಸೆಂಬರ್, ಅವತ್ತು ಬೇಕಾಗಿರುವಂತ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ನ ಮತ್ತ ಟಾಪಿಕ್ಸ್ ನ ಡಿಸ್ಕಷನ್ ಮಾಡಕ್ಕೆ ನಾನು ತಗೊಂಡ್ಬಂದಿದ್ದೀನಿ. ಬನ್ನಿ ಡಿಸ್ಕಷನ್ ಮಾಡೋಣ ಅಂತ. ನೋಡ್ರಿ, ಇನ್ನೇನು ಕೆಲವೇ ದಿನಗಳು ಉಳಿತು ಎಕ್ಸಾಮಿನೇಷನ್ಗೆ. ಇವಾಗ ಏನು ಪ್ರಿಪರೇಷನ್ ಮಾಡ್ತೀವಲ್ಲ ಬಹಳ ಕ್ರೂಷಿಯಲ್ ಆಗಿರುತ್ತಂತ ಪ್ರಶ್ನೆ ನೋಡ್ರಿ ಏನಂತ. ಗಿವನ್ 154 into 18, 154 into 18 is equal to 2772. Then what is the value of 27.72 divided by 1.8 ಅಂತ. ಇದನ್ನ ನಾವು ಡೈರೆಕ್ಟ್ ಆಗಿ ಡಿವಿಷನ್ ಮಾಡಿನ ಕಂಡಿಡಬಹುದು. ಯಾವ ತರ? 27.72 ನ 1.8 ಡಿವೈಡ್ ಮಾಡಿಬಿಟ್ರೆ, ಅಥವಾ ಇನ್ನೊಂದು ಶಾರ್ಟ್ ಟ್ರಿಕ್ ಕಂಡಿಡಬಹುದು. ಬನ್ನಿ, ಎರಡೂ ಮೆಥಡ್ ನ ನಿಮ್ಗೆ ಕೊಡ್ತೀನಿ ಅಂತ. ಫಸ್ಟ್ ಡಿವಿಷನ್ ಮಾಡೋಣ ಅಂತ. ಡಿವಿಷನ್ ಮಾಡ್ಬೇಕಂತಂದ್ರೆ ಇಲ್ಲಿ ಏನ ಡಿವೈಸರ್ ಅಂತ ಏನ್ ಕರಿತೀವಲ್ಲ, ಆ ಡಿವೈಸರ್ ಯಾವ್ದ್ರಲ್ಲೇ ಮಗ್ಗಿಲೆ ಭಾಗ ಮಾಡ್ತೀವಿ ನೋಡು, ಅದು ಯಾವತ್ತೂ ಹೋಲ್ ನಂಬರ್ ಆಗಿರ್ಬೇಕು. ಹೋಲ್ ನಂಬರ್ ಆಗಿರ್ಲಿಲ್ಲ, ಡೆಸಿಮಲ್ ಒಳಗಿತ್ತಂದ್ರೆ ಅದನ್ನ ಕನ್ವರ್ಟ್ ಮಾಡ್ಕೋಬೇಕು. ಯಾವ ತರ ಅಂತಂದ್ರೆ, ಇಲ್ಲಿ ಒಂದು ಡೆಸಿಮಲ್ ಪ್ಲೇಸಸ್ ಐತಲ್ಲ, ಇಲ್ಲಿ ಡಿವಿಡೆಂಡ್ ಒಳಗಡೆ 2 ಡೆಸಿಮಲ್ ಪ್ಲೇಸಸ್ ಅದಾವ. ನಾವೇನ್ ಮಾಡ್ಬೇಕು, ಇಲ್ಲಿ ಒಂದು ಡೆಸಿಮಲ್ ಪ್ಲೇಸ್ ಐತಲ್ಲ ಅದನ್ನ ಫಾರ್ವರ್ಡ್ ಶಿಫ್ಟ್ ಮಾಡ್ಬೇಕು. ಅವಾಗ 1.8 ಇದ್ದಿದ್ದು 18 ಆಗುತ್ತಾ. ನೋಡ್ರಿ ಹೆಂಗ, ಇಲ್ಲಿಂದ ಇಲ್ಲೇ ಒಂದು ಪ್ಲೇಸ್ ನ ಶಿಫ್ಟ್ ಮಾಡಿ, ಇಲ್ಲಿ ಒಂದು ಪ್ಲೇಸ್ ಶಿಫ್ಟ್ ಮಾಡಿವಲ್ಲ, ಅದಕ್ಕೋಸ್ಕರ ಇಲ್ಲಿನೂ ಕೂಡ ನೀವು ಒಂದು ಪ್ಲೇಸ್ ನ ಶಿಫ್ಟ್ ಮಾಡಬೇಕು. ಅವಾಗ ಏನಾಗುತ್ತಿದ್ದು, ಈ ಪಾಯಿಂಟ್ 7 ಮುಂದ್ಗಡೆ ಬರ್ತೈತಿ. ಏನಾಗುತ್ತಾ? 277.2 ಡಿವೈಡೆಡ್ ಬೈ 18 ಆಗುತ್ತ. 18 ಇಂದ ಡಿವೈಡ್ ಮಾಡ್ಬಿಡಮ್ಮ ಇವಾಗ. ನೋಡ್ರಿ, 277.2 ಡಿವೈಡೆಡ್ ಬೈ 18. ಇಲ್ಲಿ 27 ಐತಿ, 27 ಐತಾ. 18 1 18, ಎಷ್ಟು ಉಳಿತು? 9 ಉಳಿತು. ನೆಕ್ಸ್ಟ್ 7 ಉಳಿಸ್ಕೊಳ. 18 1 18, 18 5 90, ಎಷ್ಟು ಉಳಿತು? 18 5 90, 18 5 19, 7 ಉಳಿತು ಮೈನಸ್ ಮಾಡಿದಾಗ. ನೆಕ್ಸ್ಟ್ ಪಾಯಿಂಟ್ ಐತಲ್ಲ, ಈ ಪಾಯಿಂಟ್ ನ ಇಲ್ಲಿ ಕೊಡ್ರಿ. ನೆಕ್ಸ್ಟ್ 2 ನ ಇಳಿಸ್ಕೋಬೇಕು. ಯಾವಾಗ್ಲೂ ಡೆಸಿಮಲ್ ಪಾಯಿಂಟ್ ಇತ್ತನ್ನ ಅದನ್ನ ಇಲ್ಲಿ ಆನ್ಸರ್ ಒಳಗೆ ಕೊಡಬೇಕು. ಅದ್ರ ನೆಕ್ಸ್ಟ್ ನಂಬರ್ ಉಳಿಸ್ಕೋಬೇಕು. ಏನಾಗುತ್ತಾ? 18 4 72, 18 4 72, 72 72 ಕಳೆದ್ರೆ 2 2 0. ಆನ್ಸರ್ ಎಷ್ಟು ಬಂತು? 15.4. 15.4 ಎರಡನೇ ಆಪ್ಷನ್. ನಾನು ಇನ್ನೊಂದು ಮೆಥಡ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ ನಿಮ್ಗ. ಏನ್ ಗೊತ್ತಾ? ಡಿವಿಷನ್ ಮಾಡ್ಲಾರ್ದೇನೆ ಕಂಡಿಡಿಯೋದು. ಹೆಂಗ ಅಂತಂದ್ರೆ, ಇಲ್ಲಿ ನೋಡ್ರಿ, 154 into 18 2772, 2772 ಡಿವೈಡೆಡ್ ಬೈ 18 ಅಂತ ಐತಿಲ್ಲ. ಡಿವೈಡೆಡ್ ಬೈ 18 ಅಂತ ಐತಲ್ಲ, ಇವಾಗ ನೀವ್ ಏನ್ ಮಾಡ್ರಿ, 2772 ಹಂಗೆ ಇರ್ಲಿ. ಇಲ್ಲ ಐತಲ್ಲ ಇದು 154 into 18 is equal to 2772. ಇದನ್ನ ಆ ಕಡೆ ಕಳಿಸ್ಬಿಟ್ರಿ. 154 is equals to 2772 ಡಿವೈಡ್ ಬೈ 18 ಆಗುತ್ತಾ. ಇಲ್ಲಿ ನೋಡ್ರಿ, 277.2 ಡಿವೈಡ್ ಬೈ 18 ಐತಲ್ಲ, ಇಲ್ಲಿ ನಾವು ಒಂದು ಪಾಯಿಂಟ್ ಕೊಡೋಣ. ಇಲ್ಲಿ ಒಂದು ಪಾಯಿಂಟ್ ಕೊಟ್ರ ಇಲ್ಲಿ ಒಂದು ಪಾಯಿಂಟ್ ಆಕೈತಿ. ಆನ್ಸರ್ 15.4. ಈಸಿಯಾ? ಮತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ ಅಂತ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತಿ. ಇಫ್ ದ ಟೂ ಪರ್ಪೆಂಡಿಕ್ಯುಲರ್ sides of a right angle triangle are 5 cm and 12 cm, then the perimeter of the triangle is. ಇಲ್ಲಿ ಇಷ್ಟು ದೊಡ್ಡ ಪ್ರಶ್ನೆ ಕೊಟ್ಟಾಗ ಪ್ರತಿ ವರ್ಡ್ ಬೈ ವರ್ಡ್ ನ ನಾವು ಅರ್ಥ ಮಾಡ್ಕೋಬೇಕು. ಯಾವ ತರ ಅಂತಂದ್ರೆ, ಇಫ್ ದ ಟೂ ಪರ್ಪೆಂಡಿಕ್ಯುಲರ್ ಸೈಡ್ಸ್ ಅಂತ. 2 ಅಂದ್ರೆ 2, ಪರ್ಪೆಂಡಿಕ್ಯುಲರ್ ಅಂದ್ರೆ ಏನು? ಪರ್ಪೆಂಡಿಕ್ಯುಲರ್ ಅಂತಂದ್ರೆ ಇಲ್ಲೊಂದು ಅಡ್ಡ ಲೈನ್ ಇರ್ತಲ್ಲ, ಇದಕ್ಕೊಂದು ಉದ್ದ ಲೈನ್ ಇರ್ತೈತಿ. ಹಿಂಗ ಇದು ಪರ್ಪೆಂಡಿಕ್ಯುಲರ್. ಇದನ್ನ ಯಾವಾಗ ಪರ್ಪೆಂಡಿಕ್ಯುಲರ್ ಅಂತ ಹೇಳ? ಇಲ್ಲಿ 90 ಡಿಗ್ರಿ ಇರಬೇಕು. ಈ ಕಂಬ ನೆಟ್ಟಿಗೆ ಇರ್ತ ನೋಡ್ರಿ, ಲೈಟ್ ಇನ್ ಕಂಬ ನೆಟ್ಟಿಗೆ ನಿಂತಿರ್ತಲ್ಲ, ಅದು ಪರ್ಪೆಂಡಿಕ್ಯುಲರ್, ಭೂಮಿಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತಾ ಅಂತೀವಿ. ಈಗ ಟೂ ಪರ್ಪೆಂಡಿಕ್ಯುಲರ್ ಸೈಡ್ಸ್. ಸೈಡ್ಸ್ ಅಂದ್ರೆ ನೋಡ್ರಿ, ರೈಟ್ ಆಂಗಲ್ ಟ್ರಯಾಂಗಲ್. ಮುಂದೆ ರೈಟ್ ಆಂಗಲ್ ಟ್ರಯಾಂಗಲ್ ಒಳಗಿರೋ ಸೈಡ್ಸ್ ಅಂತೇವು. ರೈಟ್ ಆಂಗಲ್ ಟ್ರಯಾಂಗಲ್ ಅಂದ್ರೆ ಟ್ರಯಾಂಗಲ್, ಈ ತರ ಒಂದು ಟ್ರಯಾಂಗಲ್ ಇದೆ, 3 ಸೈಡ್ಸ್ ಇರುವಂತದ್ದು ಒಂದು ಟ್ರಯಾಂಗಲ್. ಹೌದಾ? ಈ ಟ್ರಯಾಂಗಲ್ ಒಳಗಡೆ ಒಂದು ಆಂಗಲ್ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ ಇತ್ತು ಅಂತಂದ್ರೆ, ಒಂದು ಆಂಗಲ್ ಇಸ್ ಈಕ್ವಲ್ ಟು 90 ಡಿಗ್ರಿ ಇತ್ತಂದ್ರೆ ಅದನ್ನ ನಾವು ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಕರಿತೀವಿ. ಹೌದಾ? ಈ ರೈಟ್ ಆಂಗಲ್ ಟ್ರಯಾಂಗಲ್ ಒಳಗಡೆ ಪರ್ಪೆಂಡಿಕ್ಯುಲರ್ ಅಂತ, ಈ ತರ ಪರ್ಪೆಂಡಿಕ್ಯುಲರ್ ಐತಿ. ಇಲ್ಲಿ 90 ಡಿಗ್ರಿ. ಇದು 2 ಸೈಡ್ಸ್ ಪರ್ಪೆಂಡಿಕ್ಯುಲರ್ ಅದಾವಲ್ಲ, ಇಲ್ಲೊಂದು ಇಲ್ಲೊಂದು.
ಈ ಸೈಡ್ಸಿನ ಮೆಜರ್ಮೆಂಟ್ಸ್ ಕೊಟ್ಟಾರ. ಏನೈತಿ ಮೆಜರ್ಮೆಂಟ್? 5 ಸೆಂಟಿಮೀಟರ್ ಅಂತ ಒಂದೈತಿ, 12 ಸೆಂಟಿಮೀಟರ್ ಅಂತ ಒಂದೈತಿ. ಹಂಗಂದ್ರ ಇದು ಒಂದು 12 ಸೆಂಟಿಮೀಟರ್ ಅಂತ ಬರ್ಕೊಳಮ್ಮ, ಒಂದು 5 ಸೆಂಟಿಮೀಟರ್ ಅಂತಾನು ಬರ್ಕೊಳಮ್ಮ. ದೆನ್ ದ ಪೆರಿಮೀಟರ್ ಆಫ್ ಟ್ರಯಾಂಗಲ್ ಈಸ್ ಅಂತ. ಪೆರಿಮೀಟರ್ ಅಂದ್ರೆ ಏನ್? ಪೆರಿಮೀಟರ್ ಅಂದ್ರೆ ಪೆರಿಮೀಟರ್ ಇಸ್ ದಿ ಸಮ್ ಆಫ್ ಆಲ್ ಸೈಡ್ಸ್. ಎಲ್ಲಾ ಸೈಡ್ಸ್ ಸಮ್ ಮಾಡಿದಾಗ ಬರುತ್ತಲ್ಲ ಅದೇ ಪೆರಿಮೀಟರ್. ಇಲ್ಲೇ ಎಲ್ಲಾ ಸೈಡ್ಸ್ ಕೊಟ್ಟಿಲ್ಲಲ್ಲ ನಮಗ, ಹೆಂಗ್ ಪೆರಿಮೀಟರ್ ಕಂಡಿಯೋದು? ನೋಡ್ರಿ, ಈ ಸೈಡ್ಸ್ ಕ್ವಶನ್ ಮಾರ್ಕ್. ಯಾವಾಗ ನಾವು ರೈಟ್ ಆಂಗಲ್ ಟ್ರಯಾಂಗಲ್ ಬಗ್ಗೆ ಡಿಸ್ಕಷನ್ ಮಾಡ್ತೀವಲ್ಲ ಅವಾಗ ಒಂದು ರೂಲ್ ಇದೆ, ಇದಕ್ಕ ಪೈಥಾಗೋರಸ್ ಟ್ರಿಪ್ಲೆಟ್ಸ್ ಅಂತ ಕರಿತೀವಿ. ನೋಡ್ರಿ, ಎಕ್ಸಾಮಿನೇಷನ್ ಲೆವೆಲ್ ಯಾವ ಥಿಯರಿ ಗೊತ್ತಂತೆ, ಪೈಥಾಗೋರಸ್ ಟ್ರಿಪ್ಲೆಟ್ಸ್ ನಾವು 10th ಅಲ್ಲಿ ಡಿಸ್ಕಷನ್ ಮಾಡ್ತೀವಿ. ಇವಾಗ 6th ಅಲ್ಲೇ ಇದೆ, 6th ಎಂಟ್ರನ್ಸ್ ಎಕ್ಸಾಮ್. ನೋಡ್ರಿ, ಆಯ್ತು ಹೇಳ್ಕೊಡ್ತೀನಿ. ಯಾವ ತರ ಗೊತ್ತಾ? ಪೈಥಾಗೋರಸ್ ಟ್ರಿಪ್ಲೆಟ್ಸ್ ಅಥವಾ ಕಾನ್ಸೆಪ್ಟ್ ಏನಂದ್ರೆ, ಈ ರೈಟ್ ಆಂಗಲ್ ಟ್ರಯಾಂಗಲ್ ಒಳಗೆ ಏನಂತ ಕರಿತೀವಲ್ಲ, ಇದು ಹೈಪೋಟಿನಸ್. ಇದೇನಿದು? ಹೈಪೋಟಿನಸ್. ಇದು ಈ ಹೈಪೋಟಿನಸ್ ಏನಿದೆ ನೋಡ್ರಿ, ಇದರ ಸ್ಕ್ವೇರ್ ಅಂದ್ರೆ ಇದರ ಸ್ಕ್ವೇರ್ ಇವೆರಡೂ ಸೈಡ್ಸ್ ಸ್ಕ್ವೇರ್ ಇರ್ತೈತಲ್ಲ ಅದ್ರ ಸಮ್ ಆಗಿರ್ತೈತೆ ಅಂತ. ಯಾವ ತರ? ಇಲ್ಲಿ ನೋಡ್ರಿ, ಇದ್ರ ಸ್ಕ್ವೇರ್ ಕಂಡಿಡ್ರಿ, ಏನಾಗುತ್ತಾ? 12 ಸ್ಕ್ವೇರ್ ಎಷ್ಟಾಗುತ್ತಾ? 144 ಆಯ್ತಾ? ನೆಕ್ಸ್ಟ್ 5 ಸ್ಕ್ವೇರ್, 5 ಸ್ಕ್ವೇರ್ ಎಷ್ಟಾಗುತ್ತಾ? 25 ಆಗುತ್ತಾ? ಹೌದಾ? ಅವೆರಡನ್ನು ಸಮ್ ಮಾಡ್ರಿ. 5 + 4 9, 4 + 2 6, 169 ಆಯ್ತು. ಈ 169 ಸ್ಕ್ವೇರ್ ಇಟ್ ಗೊತ್ತಾ ನಮಗ? ಈ 169 13 × 13 ಮಾಡಿದಾಗ ಬರ್ತೈತಿ. ಬೇಕಾದ್ರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಕಂಡಿಡಿರಿ. ಸ್ಕ್ವೇರ್ ರೂಟ್ ಕಂಡಿಡಿಯಕ್ ಬರ್ಲಿಲ್ಲ ಅಂದ್ರೆ ನಮಗ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಬೇಕು. 13 1 13 3 13 1 ಎರಡು ಫ್ಯಾಕ್ಟರ್ಸ್ ಬಂದ್ವಾ. ಇದನ್ನ 1 × 1 ಇನ್ನೊಂದು 2 ಗ್ರೂಪ್ ಆಗಿ ಡಿವೈಡ್ ಮಾಡ್ಕೊರಿ. 13 is the square root of 169. ಹಂಗಂದ್ರೆ 169 ಸ್ಕ್ವೇರ್ ರೂಟ್ ಎಷ್ಟು? 13. ಈ 13 ಮೂರನೇ ಸೈಡ್ ಆಗಿರ್ತೈತಿ ಅಂತ ಹೇಳೋದು ಅದರ ಅರ್ಥ. ಅದರ ಅರ್ಥ ಇದನ್ನ ಸ್ಕ್ವೇರ್ ಮಾಡ್ರಿ, ಇದನ್ನ ಸ್ಕ್ವೇರ್ ಮಾಡ್ರಿ, ಎರಡು ಚಿಕ್ಕ ಸೈಡ್ಸ್ ಅಲ್ಲ, ಅವೆರಡನ್ನ ಸ್ಕ್ವೇರ್ ಮಾಡಿ ಸಮ್ ಮಾಡಿದಾಗ ಬರುತ್ತಲ್ಲ ಅವಾಗ ಇದರ ಸ್ಕ್ವೇರ್ಗೆ ಈಕ್ವಲ್ ಇರ್ತೈತಿ ಅಂತ. ಹಂಗಂದ್ರ ಈ ಸೈಡ್ 13 ಸೆಂಟಿಮೀಟರ್ ಆಯ್ತಾ? ಈ 13 ಸೆಂಟಿಮೀಟರ್ ಆಯ್ತು. ಪೆರಿಮೀಟರ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಎಷ್ಟು ಪೆರಿಮೀಟರ್? ಎಲ್ಲಾ ಸೈಡ್ಸ್ ಸಮ್ ಮಾಡ್ರಿ. 5 + 12 ಎಷ್ಟಾಯ್ತು? 17 ಆಯ್ತು. 17 + 13 ಎಷ್ಟಾಯ್ತು? 30 ಸೆಂಟಿಮೀಟರ್. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ ಅಂತ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಫ್ x by 25 is equals to 196 by x, then x is equals to ಅಂತ. x ಬೆಲೆ ಕಂಡಿಡಿಬೇಕಿಲ್ಲ. x ಬೆಲೆ ಏನ್ ಮಾಡ್ಬೇಕು? ಕಂಡಿಡಿಬೇಕು. ಹೆಂಗ್ ಕಂಡಿಡಿಬೇಕು? ಇಲ್ಲಿ ನೋಡ್ರಿ, x by 25 ಐತಾ, 196 by x ಐತಿ. ಇವಾಗ ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡಮಂತ. ಹೆಂಗ? ಈ x ನ ಈ ಕಡೆ ಕಳಿಸ್ರಿ, ಈ 25 ನ ಈ ಕಡೆ ಕಳಿಸ್ರಿ. x ಈ ಕಡೆ ಕಳಿಸಿದ್ರ x into x is equals to 196 into 25. ಅರ್ಥ ಆಯ್ತಾ? ಇದು ಈ x ಡಿವೈಡೆಡ್ ಬೈ ಐತಲ್ಲ ಅದು ಆ ಕಡೆ ಹೋಯ್ತಂದ್ರ ಇಂಟು ಆಗುತ್ತಾ, ಇಲ್ಲಿ 25 ಡಿವೈಡ್ ಬೈ ಐತಲ್ಲ ಅದು ಆ ಕಡೆ ಹೋದ್ರೆ ಇಂಟು ಆಗುತ್ತಾ. ಇವಾಗ ನೋಡ್ರಿ, ಅಬ್ಸರ್ವ್ ಮಾಡ್ರಿ, ಅಲ್ಜೆಬ್ರಾ ಸ್ವಲ್ಪ ಡಿಸ್ಕಷನ್ ಮಾಡೋಣಂತ. x into x is equal to ಏನು? x plus x is equal to ಏನು? x ಬದಲಿಗೆ ಒಂದು ಆಪಲ್ ಐತೆ ಅಂತ ತಿಳ್ಕೊರಿ. ಒಂದು ಆಪಲ್ ಪ್ಲಸ್ ಒಂದು ಆಪಲ್ ಏನಾಗುತ್ತಾ? 2 ಆಪಲ್ ಆಗ್ತಾವ. ಹಂಗಂದ್ರ 2x ಆಗುತ್ತ. ಆದ್ರೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ x ಅನ್ನೋದೊಂದು ನಂಬರ್ ಇರುತ್ತ. ನಂಬರ್ ನ ನೋಡ್ರಿ 9 ಅಂತ ತಿಳ್ಕೊರಿ. x ಅನ್ನೋದೇನು? 9. x is equal to 9. 9 into 9 ಮಾಡಿದಾಗ ಏನ್ ಬರ್ತಾ? 81 ಬರ್ತಾ. 81 9 ಸ್ಕ್ವೇರ್. ಹೆಂಗ? 9 ಸ್ಕ್ವೇರ್ is equal to 81. ಅದೇ ತರ ಸೇಮ್ x into x ಮಾಡಿದಾಗ ಏನ್ ಬರ್ತೈತಿ? x ಸ್ಕ್ವೇರ್ ಬರ್ತೈತಿ. ಹಂಗಂದ್ರೆ ಇಲ್ಲಿ ಏನ್ ಬರ್ತಾ? x ಸ್ಕ್ವೇರ್ ಬರ್ತೈತಿ. ಇದನ್ನ ಮಲ್ಟಿಪ್ಲಿಕೇಶನ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂತ ಹೇಳ್ತೀನಂತ. 196 into 25 ಎಷ್ಟು ಶಾರ್ಟ್ ಆಗುತ್ತಾ ಅಷ್ಟು ಶಾರ್ಟ್ ಮಾಡಕ್ಕೆ ಪ್ರಯತ್ನ ಪಡ್ಬೇಕು ನಾವು. ಈಗ ಈ ಸ್ಕ್ವೇರ್ ಐತಿ ನೋಡ, ತಲೆ ಮೇಲೆ 2 ಬರ್ದಿವಲ್ಲ, ಇದಕ್ಕ ಸ್ಕ್ವೇರ್ ಅಂತ ಕೇಳ್ತೀವಿ, ಅಥವಾ x to the power of 2 ಅಂತ ಕರಿತೀವಿ. ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ರೈಟ್ ಹ್ಯಾಂಡ್ ಸೈಡ್ ಹೋದಾಗ ಏನಾಗುತ್ತಾ? ನಮಗೆ x ಬೆಲೆ ಬೇಕಲ್ಲ, x ಅಷ್ಟೇ ಉಳಿಬೇಕು. ಇಲ್ಲಿ 2 ನಮಗೆ ಬೇಡ. ಏನ್ ಬೇಡ? ಇಲ್ಲಿ 2 ಐತಲ್ಲ ಅದು ಬೇಡ.
ಇದನ್ನ ಆ ಕಡೆ ದಬ್ಬಿದ್ರೆ ಏನಾಗುತ್ತಾ, ಸ್ಕ್ವಯರ್ ಆಪೋಸಿಟ್ ಏನಾಗುತ್ತಾ, ಸ್ಕ್ವಯರ್ ಇಂದ ಆಪೋಸಿಟ್ ಸ್ಕ್ವಯರ್ ರೂಟ್. ಏನು ಸ್ಕ್ವಯರ್ ರೂಟ್. ಸ್ಕ್ವಯರ್ ರೂಟ್ ಹೆಂಗಿರುತ್ತಾ, ಇದು ಸ್ಕ್ವಯರ್ ಈ ತರ ಇರ್ತೈತಿ ಅಲ್ಲ, ಸ್ಕ್ವಯರ್ ರೂಟ್ ಈ ತರ ಇರ್ತೈತಿ. ಈ 2 ನ ಆ ಕಡೆ ಕಳಿಸಿದ್ರೆ ಏನಾಗುತ್ತಾ, ಎಕ್ಸ್ ಇಸ್ ಈಕ್ವಲ್ಸ್ ಟು ಸ್ಕ್ವಯರ್ ರೂಟ್ ಆಫ್ 196 ಇಂಟು 25. ಎಕ್ಸ್ ಬೆಲೆ ಕಂಡಿಬೇಕಲ್ಲ ಇಲ್ಲಿ. ಹೆಂಗ್ ಕಂಡಿಡೋದು, 196 ನ ಸ್ಕ್ವಯರ್ ರೂಟ್ ಕಂಡಿಡ್ರಿ ನೀವು. 196 ಗೊತ್ತಿತ್ತಂದ್ರ 14 ಅಂತ ಡೈರೆಕ್ಟ್ ಆಗಿ ಹೇಳ್ಬೋದು. 14 ಇಂಟು 14 ಗೊತ್ತಿರಲಿಲ್ಲ ಅಂದ್ರೆ ಆಗಲೇ ಹೇಳ್ಕೊಟ್ನಲ್ಲ, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಯಾವ ತರ, 196 ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ರಿ. 2 ಲೇ ಹೋಗುತ್ತಾ, 6 ಐತಿ ಲಾಸ್ಟ್ಗೆ. 2 9 18, 2 6 2 8 16. ನೆಕ್ಸ್ಟ್ 2 4 8, 2 9 2 ಲೇ ಹೋಗ್ಲಿಕ್ಕೆ. ಇವಾಗ 7 ಲೇ ಹೋಗುತ್ತಾ, 7 7 7 1. ಇವಾಗ ಎರಡೆರಡು ಪೇರ್ ಅದಾವಲ್ಲ ಇಲ್ಲಿ, 2 2 ಒಂದೈತಿ, 7 7 ಐತಿ. ಅದನ್ನ ಎರಡು ಗ್ರೂಪ್ ಆಗಿ ಕನ್ವರ್ಟ್ ಮಾಡ್ಕೋರಿ. ಯಾವ ತರ, ಒಂದು 2 ಈ ಕಡೆ, ಒಂದು 2 ಈ ಕಡೆ, ಒಂದು 7 ಈ ಕಡೆ, ಒಂದು 7 ಈ ಕಡೆ. ಅವೆರಡನ್ನು ಮಲ್ಟಿಪ್ಲೈ ಮಾಡ್ರಿ. 2 7 14, 2 7 14. ನೋಡ್ರಿ, 14 14 ಮಾಡ್ರೆ 996 ಬರ್ತೈತಿ. ಹಂಗಂದ್ರ 196 ಸ್ಕ್ವೇರ್ ರೂಟ್ ಏನಾಯ್ತು, 196 ಸ್ಕ್ವೇರ್ ರೂಟ್ ಇಸ್ ಈಕ್ವಲ್ಸ್ ಟು 14 ಬಂತ ನಮ್ಗ. ನಾವು ನೆಕ್ಸ್ಟ್ 25 ಕಂಡಿಬೇಕಲ್ಲ. 25 ಹೆಂಗ್ ಮಾಡೋದು, ಸೇಮ್ 5 5 25 ಅಲ್ಲ, 5 5 25. ಬೇಕಾದ್ರೆ ಅದನ್ನು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ರಿ. 5 5 5 1 ಏನಾಯ್ತು, 25 ಸ್ಕ್ವೇರ್ ರೂಟ್ ಎಷ್ಟಾಯ್ತು, 5 5. ಹಂಗಂದ್ರೆ 5 5 ಬರ್ತದಲ್ಲ, 25 ಸ್ಕ್ವೇರ್ ರೂಟ್ ಎಷ್ಟಾಯ್ತು, 5 ಬರ್ತೈತಿ. ಇಲ್ಲೇ ಮಿಡಲ್ ಇಂಟು ಐತಲ್ಲ, ಎರಡನ್ನು ಸಪರೇಟ್ ಸ್ಕ್ವೇರ್ ರೂಟ್ ಕಂಡು ಹಿಡ್ಕೊಂಡ್ಬಿಡ್ರಿ. ಎಕ್ಸ್ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 196 14, ಇಲ್ಲಿ ಇಂಟು ಐತಿ, ಇಂಟು ಬರೀರಿ. 25 ಸ್ಕ್ವೇರ್ ರೂಟ್ 5. ಎಕ್ಸ್ 14 5 14 5 70. ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು, 70 ಬಂತು. ಆಪ್ಷನ್ 2, ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಅಂತ, ಮುಂದಿನ ಪ್ರಶ್ನೆ ಹೋಗೋಣ ಅಂತ. ಏನಂತ ಮುಂದಿನ ಪ್ರಶ್ನೆ ನೋಡ್ರಿ. A sum of money double itself in 16 years. ಡಬಲ್ ಇಟ್ ಸೆಲ್ಫ್ ಅಂದ್ರ ಒಂದು ಸಮ್ ಆಫ್ ಮನಿ ಅಂದ್ರ ಅಷ್ಟು ಒಂದಿಷ್ಟು ಹಣ. ಇದು ಸಿಂಪಲ್ ಇಂಟ್ರೆಸ್ಟ್ ಪ್ರಾಬ್ಲಮ್. ಏನಿದು ಸಿಂಪಲ್ ಇಂಟ್ರೆಸ್ಟ್ ಪ್ರಾಬ್ಲಮ್. ಇರ್ಲಿ, ಈ ಸಿಲೆಬಸ್, ಈ ವರ್ಷದ ಸಿಲೆಬಸ್ಗೆ ಇದನ್ನ ತೆಗೆದಾಕಿದ್ರು ಕೂಡ 2019 ಪೇಪರ್ ಅಲ್ಲಿ ಬಂದಿತ್ತಲ್ಲ, ಡಿಸ್ಕಷನ್ ಮಾಡೋಣ. ಏನಂತ ಐತಿ, ಆ ಸಮ್ ಆಫ್ ಮನಿ ಡಬಲ್ ಇಟ್ ಸೆಲ್ಫ್ ಇನ್ 16 years ಅಟ್ ಸಿಂಪಲ್ ಇಂಟ್ರೆಸ್ಟ್ ಆನ್ಯುವಲ್ ರೇಟ್ ವಿಲ್ ಬಿ ಅಂತ. ಸಿಂಪಲ್ ಇಂಟ್ರೆಸ್ಟ್ ಪ್ರಾಬ್ಲಮ್ ಇಲ್ಲಿ. ಈಗ ಒಂದು ಅಮೌಂಟ್ ಐತಿ ತಿಳ್ಕೊರಿ. ಸಪೋಸ್ 100 ರೂಪೀಸ್ ನಮ್ಮ ಹತ್ರ ಅಮೌಂಟ್ ಐತಿ. ಏನೈತಿ, 100 ರೂಪೀಸ್ ಅಮೌಂಟ್ ಐತಿ. ಡಬಲ್ ಇಟ್ ಸೆಲ್ಫ್ ಅಂದ್ರ ಇದ್ರ ಇಂಟು 2 ಆಗುತ್ತೆ. ಎಷ್ಟಾಗುತ್ತಾ, 200 ಆಗಿ ಕನ್ವರ್ಟ್ ಆಗುತ್ತ. ಎಷ್ಟಾಗುತ್ತಾ, 200 ಆಗಿ ಕನ್ವರ್ಟ್ ಆಗುತ್ತೆ. ಯಾವಾಗ 16 ಇಯರ್ಸ್ ಸಿಂಪಲ್ ಇಂಟ್ರೆಸ್ಟ್ ಆದಾಗ, 16 ವರ್ಷ ಸಿಂಪಲ್ ಇಂಟ್ರೆಸ್ಟ್ ಆದಾಗ, ಅಂದ್ರ ಪ್ರತಿ ವರ್ಷ ಇಷ್ಟಿಷ್ಟು ಜಾಸ್ತಿ ಹಾಕುಂತ 16 ವರ್ಷಕ್ಕೆ ಏನಾಗುತ್ತಾ, ಅದ್ರ ಡಬಲ್ ಆಗಿ ಕನ್ವರ್ಟ್ ಆಗುತ್ತಾ. ಹೆಂಗ ಕಂಡುಹಿಡಿಯೋದನ್ನ, ಇಲ್ಲಿ ನೋಡ್ರಿ, ಆ ಡೈರೆಕ್ಟ್ ಆಪ್ಷನ್ ವೈಸ್ ಹೋಗ್ಬಿಡಮ್. ಇಲ್ಲೊಂದಿಷ್ಟು ಸಿಂಪಲ್ ಇಂಟ್ರೆಸ್ಟ್ ಗಳನ್ನು ಕೊಟ್ಟರಲ್ಲ, ಇವನ್ನೆಲ್ಲವನ್ನ ನಾವು ಏನ್ ಮಾಡೋಣಂತ, ಇದನ್ನ 16 ಇಯರ್ಸ್ ಜೊತೆ ಮಲ್ಟಿಪ್ಲೈ ಮಾಡೋಣ. ಯಾವಾಗ 16 ಇಯರ್ ಜೊತೆ ಮಲ್ಟಿಪ್ಲೈ ಮಾಡ್ತೀವಲ್ಲ, ಶೇಕಡ ಐತಲ್ಲ, ಪರ್ಸೆಂಟೇಜ್ ಇಂಟು 16 ಮಾಡಿದಾಗ 100 ಬರ್ಬೇಕು. ಯಾಕೆ ಹೇಳ್ರಿ, 200 ಮೈನಸ್ 100 ಇಸ್ ಈಕ್ವಲ್ಸ್ ಟು 100. ಹೌದಾ, ಈ 100 ಜಾಸ್ತಿ ಆಗದೈತಿ. ಡಬಲ್ ಅಂತಂದ್ರ 100 ಜಾಸ್ತಿ ಆಗದೈತಿ. ಈಗ ಇಂಟು 16 ಮಾಡ್ರಿ, ಎಷ್ಟು ಬರ್ತೈತಿ, 160 ಬರ್ತೈತಿ. ಇದಕ್ಕಿಂಟು 16 ಮಾಡ್ರಿ, ಇದಕ್ಕಿಂಟು 16 ಮಾಡ್ರಿ, ಇದಕ್ಕಿಂಟು 16 ಮಾಡ್ರಿ. 16 8 128% ಬಂತು ನಮ್ಗೆ. 16 60 256% ಬಂತು ನಮ್ಗೆ. ನಮ್ಗೆ ಯಾವ್ದು ಬೇಡ. ಇಲ್ಲಿ 6 ಹೋಲ್ 1/4 ಏನೈತಿ, ಅದನ್ನ ಕನ್ವರ್ಟ್ ಮಾಡ್ಕೊಂಡ 6 4 24 ಪ್ಲಸ್ 1 25/4 ಇಂಟು 16. 4 1 4 4 25 4 100% ಇನ್ಕ್ರೀಸ್ ಆಯ್ತು. 100% ಇನ್ಕ್ರೀಸ್ ಅಂತಂದ್ರ ಈಗ ನೋಡ್ರಿ, 100ಕ್ಕೆ 100% ಇನ್ಕ್ರೀಸ್ ಮಾಡ್ರಿ, ಎಷ್ಟಾಗುತ್ತಾ, 100ಕ್ಕೆ 100% 100 ಇನ್ಕ್ರೀಸ್ ಮಾಡ್ರಿ, 200 ಆಯ್ತು. ಅಂದ್ರೆ ಇದ್ರ ಡಬಲ್ ಆಯ್ತಲ್ಲ, ಇಂಟು 2 ಆಯ್ತಲ್ಲ. ಇದಕ್ಕೆ ಜಾಸ್ತಿ ಗಮನ ಕೊಡೋದು ಬೇಡ, ಯಾಕಂದ್ರೆ ಈ ತರ ಸಿಲೆಬಸ್ಗೆ ಈ ವರ್ಷ ಇದು ಇಲ್ಲ. ಇರ್ಲಿ, ಮುಂದಿನ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡ್ರಿ.
ಏನಾಯ್ತು ನೆಕ್ಸ್ಟ್ ಕ್ವಶನ್, ಫೈಂಡ್ ದಿ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಫ್ ದಿ ಫಾಲೋಯಿಂಗ್ ಎಕ್ಸ್ಪ್ರೆಷನ್. ಫಾಲೋಯಿಂಗ್ ಎಕ್ಸ್ಪ್ರೆಷನ್ ಏನೈತಲ್ಲ ಅದ್ರ ವ್ಯಾಲ್ಯೂ ಅಷ್ಟೇ ಅಲ್ಲ, ಅದನ್ನ ಅಪ್ರಾಕ್ಸಿಮೇಟ್ ಮಾಡಬೇಕು. ಅಪ್ರಾಕ್ಸಿಮೇಟ್ ಹೆಂಗ್ ಮಾಡೋದು? 349 ಇಂಟು 51 349 ಇಂಟು 51 ಪ್ಲಸ್ 632 ಡಿವೈಡ್ ಬೈ 31. ನೋಡ್ರಿ ಇಲ್ಲೊಂದು ಸಿಂಪ್ಲಿಫಿಕೇಶನ್ ಎಕ್ಸ್ಪ್ರೆಷನ್ ಐತಿ. ಫಸ್ಟ್ ಯಾವ ತರ ಮಾಡೋದು? ಫಸ್ಟ್ ನಾವು ಬೋರ್ಡ್ ಮಸ್ ರೂಲ್ ನ ಫಾಲೋ ಮಾಡಬೇಕು. ಬೋರ್ಡ್ ಮಸ್ ರೂಲ್ ಒಳಗಡೆ ಬ್ರಾಕೆಟ್, ಆಫ್, ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್. ಬ್ರಾಕೆಟ್ ಅಂತಂದ್ರ ಅದ್ರೊಳಗಡೆ 4 ಟೈಪ್ ಬ್ರಾಕೆಟ್ ಬರ್ತಾವ. ಒಂದು ಬಾರ್ ಬ್ರಾಕೆಟ್, ಒಂದು ಕಾಮನ್ ಬ್ರಾಕೆಟ್, ಒಂದು ಫ್ಲವರ್ ಬ್ರಾಕೆಟ್, ಒಂದು ಸ್ಕ್ವೇರ್ ಬ್ರಾಕೆಟ್. ಇಲ್ಲಿ ಬಾರ್ ಬ್ರಾಕೆಟ್ ಅಂತೂ ಇಲ್ಲ. ಕಾಮನ್ ಬ್ರಾಕೆಟ್ ಐತಲ್ಲ, ಆ ಕಾಮನ್ ಬ್ರಾಕೆಟ್ ನ ಒಳಗಿರೋದನ್ನ ಫಸ್ಟ್ ಸಾಲ್ವ್ ಮಾಡ್ರಿ. ಒಳಗಡೆ ಏನೈತಿ? 632 ಡಿವೈಡ್ ಬೈ 31 ಐತೆ, ಮತ್ತೆ ಬೇರೆ ಯಾವ ಎಕ್ಸ್ಪ್ರೆಷನ್ ಇಲ್ಲ. ಬೋರ್ಡ್ ಮಸ್ ರೂಲ್ ವಾಪಸ್ ಬರ್ಕೋರಿ. 632 divided by 31. 31 2s 62 ಆಗುತ್ತಲ್ಲ, 1 ಉಳಿತು, 12 ಆಯ್ತು. ಎಷ್ಟಾಯ್ತು? 12 ಆಯ್ತು. ಡಿವೈಡ್ ಆಗುತ್ತಾ ಕಂಪ್ಲೀಟ್ಲಿ? ಇಲ್ಲ. ಈಗ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಅಂತ ಹೇಳಿರಲ್ಲ, ಅಪ್ರಾಕ್ಸಿಮೇಟ್ ವ್ಯಾಲ್ಯೂನ 2 ಅಂತ ತಗೊಂಡ್ಬಿಡ್ಬೇಕು. 349 ಇಂಟು 51, ಇಲ್ಲಿನ ಪಾಯಿಂಟ್ ಹೋಗಿ ಮುಂದೆ ಹೋಗ್ಬೇಕಿತ್ತು, ಪ್ಲಸ್ 2 ಅಂತ ತಗೊಳ. ಇಲ್ಲೇ 349 ಇಂಟು 51 ಮಾಡ್ರಿ, ಎಷ್ಟು ಬರ್ತೈತಿ? 349 ಇಂಟು 51 ಗುಣಾಕಾರ. 1 9 9, 1 4 4, 1 3 3, ಪ್ಲಸ್ 5 9 45, 5 4 20 ಪ್ಲಸ್ 4 24, 5 3 15 ಪ್ಲಸ್ 2 16 17. ಆಡ್ ಮಾಡ್ರಿ. 9 5 4 9, 4 3 7, 1 7 7 9 9. ಇದಕ್ಕೆ 2 ನ ಆಡ್ ಮಾಡ್ಬೇಕು ನೀವು. 1 7 7 9 9 ಪ್ಲಸ್ 2 ಇಸ್ ಈಕ್ವಲ್ಸ್ ಟು ಎಷ್ಟಾಗುತ್ತಾ? ಇದಕ್ಕೆ 2 ನ ಆಡ್ ಮಾಡ್ರಿ, ಪ್ಲಸ್ 2 9 2 11 9 1 10 8 17801 17,800. ಒಂದು ನಿಮಿಷ. 17,801 ಆನ್ಸರ್. ಆಪ್ಷನ್ ಒಳಗಡೆ ಯಾವ್ದು ಇಲ್ಲ. ನಮಗೆ ಅಪ್ರಾಕ್ಸಿಮೇಟ್ ಮಾಡಿ ನಿಯರೆಸ್ಟ್ ವ್ಯಾಲ್ಯೂ ಕಂಡಿಡಿ ಅಂತ ಹೇಳ್ಯಾರ. ನಿಯರೆಸ್ಟ್ ವ್ಯಾಲ್ಯೂ ಇಸ್ ಕೊಟ್ಟು 17,821. ಇದಕ್ಕೆ ನಿಯರೆಸ್ಟ್ ವ್ಯಾಲ್ಯೂ ಆಪ್ಷನ್ 3 ಆಗುತ್ತೆ ರೈಟ್ ಆನ್ಸರ್. ಇರ್ಲಿ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಅಂತ. ಏನೈತೆ ನೆಕ್ಸ್ಟ್ ಪ್ರಶ್ನೆ? ಇನ್ ಎ ಸ್ಕೂಲ್ 3/5 ಆಫ್ ದಿ ಚಿಲ್ಡ್ರನ್ ಆರ್ ಬಾಯ್ಸ್ ಅಂಡ್ ದಿ ನಂಬರ್ ಆಫ್ ಗರ್ಲ್ಸ್ ಈಸ್ 800, ದ ನಂಬರ್ ಆಫ್ ಬಾಯ್ಸ್ ಈಸ್ ಅಂತ. ಇದು ನೋಡಕ್ ಡಿಫಿಕಲ್ಟ್ ಅನ್ಸುತ್ತ. ಪ್ರಶ್ನೆ ಒಳಗಡೆ ಏನಿಲ್ಲ. ಹೆಂಗ್ ಹೇಳ್ತೀನಿ ನೋಡ್ರಿ, ಒಂದು ಸ್ಕೂಲ್, ಈ ಸ್ಕೂಲ್ ನಲ್ಲಿ ಬಾಯ್ಸ್ ಮತ್ತೆ ಗರ್ಲ್ಸ್ ಇರ್ತಾರ. ಟೋಟಲ್ ಚಿಲ್ಡ್ರನ್, ಈ ಚಿಲ್ಡ್ರನ್ ಬಾಯ್ಸ್ ಮತ್ತೆ ಗರ್ಲ್ಸ್ ಅದಾರ. ಇಲ್ಲಿ ಇನ್ ಎ ಸ್ಕೂಲ್ 3/5 ಆಫ್ ದಿ ಚಿಲ್ಡ್ರನ್ ಆರ್ ಬಾಯ್ಸ್ ಅಂದ್ರೆ ಬಾಯ್ಸ್ ಎಷ್ಟು ಜನ ಅದರ? 3/5 ಅದರ. ಗರ್ಲ್ಸ್ ಎಷ್ಟು ಇರ್ಬೇಕು ಅಂದ್ರೆ 5 ಒಳಗಡೆ 3 ಜನ ಬಾಯ್ಸ್ ಅದಾರ. ಕೆಳಗಡೆ ಡಿನಾಮಿನೇಟರ್ ಏನೈತಲ್ಲ, 5 ಮೆಂಬರ್ಸ್ ಒಳಗಡೆ 3 ಜನ ಬಾಯ್ಸ್ ಅದಾರ ಅಂದ್ರೆ ಉಳಿದವರು 2 ಜನ ಗರ್ಲ್ಸ್ ಇರ್ಬೇಕಲ್ಲ. ಹಂಗಂದ್ರ 2/5 ಏನಿರ್ತಾರ? ಗರ್ಲ್ಸ್ ಇರ್ತಾರ. ಇನ್ನೊಂದ್ಸಲ ಅಬ್ಸರ್ವ್ ಮಾಡ್ರಿ, 5 ಒಳಗಡೆ 3 ಜನ ಬಾಯ್ಸ್ ಇದ್ದಾರ ಅಂದ್ರ ಇನ್ನು ಉಳಿದಿದ್ದ 2 ಏನಿರ್ತಾರ? ಗರ್ಲ್ಸ್ ಇರ್ಬೇಕಲ್ಲ. ಹಂಗಂದ್ರ 2/5 ಗರ್ಲ್ಸ್ ಅದಾರ. ನೋಡ್ರಿ, ಗರ್ಲ್ಸ್ ಈಸ್ 800 ಅಂತ. ಗರ್ಲ್ಸ್ ನ ಮೆಂಬರ್ಸ್ ಕೊಟ್ಟಾರ 800. ಬಾಯ್ಸ್ ನ ಪಾರ್ಟ್ 3/5, ಗರ್ಲ್ಸ್ ನ ಪಾರ್ಟ್ 3/5. ಗರ್ಲ್ಸ್ ಈಸ್ 800 ಅಂತ. ದ ನಂಬರ್ ಆಫ್ ಬಾಯ್ಸ್ ಈಸ್ ಅಂತ. ಯಾವ ತರ ಕಂಡಿಡಿಯೋದು? ಡೈರೆಕ್ಟ್ ಯೂನಿಟರಿ ಮೆಥಡ್ ಮಾಡೋಣ. ಯಾವ ತರ? ಇಲ್ಲಿ ನೋಡ್ರಿ, 2/5 ಗೆ 800 ಆದ್ರ 3/5 ಗೆ ಎಷ್ಟು? ಯಾಕ 2/5 ಗೆ 800 ಆಯ್ತಂತಂದ್ರೆ 3/5 ಗೆ ಎಷ್ಟು ಅಂತ ಯೂನಿಟರಿ ಮೆಥಡ್ ಅಲ್ಲಿ ನಾವು ಇಲ್ಲಿ ನೋಡ್ರಿ, ಒಂದು ಕಡೆ ಪಾರ್ಟ್ ನ ಬರ್ಕೊಂಡು, ಇದು ಏನಿದು? ಇವ್ರೇನಿವ್ರು? ಗರ್ಲ್ಸ್. ಇವರು ಬಾಯ್ಸ್, ಬಾಯ್ಸ್ ನ ಪಾರ್ಟ್. ಇದು ಗರ್ಲ್ಸ್ ಇನ್ ನಂಬರ್, ಇದು ನಂಬರ್ ಆಫ್ ಗರ್ಲ್ಸ್. ನಂಬರ್ ಆಫ್ ಬಾಯ್ಸ್ ನ ಕಂಡಿಡಿಯಕತ್ತೀವಿ. ಹೆಂಗ್ ಕಂಡಿಡಿಯೋದು ಅಂತಂದ್ರೆ ಇಲ್ಲಿ ನೋಡ್ರಿ, ಇವೆರಡು ಯೂನಿಟ್ಸ್ ಅದಾವಲ್ಲ, ಇವೆರಡನ್ನು ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. ಯಾವ ತರ? 3/5 ಇಂಟು 800 ಡಿವೈಡೆಡ್ ಬೈ 2/5.
ಇದಕ್ಕೆ ಡಿವೈಡೆಡ್ ಬೈ ಏನ್ ಮಾಡ್ಬೇಕು 2/5 ಮಾಡ್ಬೇಕು. ಇಲ್ಲಿ ಫಸ್ಟ್ ಡಿವಿಷನ್ ಮಾಡ್ತೀವಿ ನಾವು. ಡಿವಿಷನ್ ಹೆಂಗ್ ಮಾಡೋದು, ರೆಸಿಪ್ರೋಕಲ್ ಮಾಡ್ರಿ. 3/5 ಇಂಟು 800 ಇಂಟು 5/2. 5 ಕ್ಯಾನ್ಸಲ್, 2 1 2 4 2 0, 4 3 12, 1200. ಆಪ್ಷನ್ 3 is the right answer. Okay, let's move forward to next question. ಮುಂದಿನ ಪ್ರಶ್ನೆಗೆ ಹೋಗೋಣ. ಏನು, a cricketer has an average of 28 runs in 24 innings. How many runs must he score in the 25th inning to make his average 29 ಅಂತ. ಇಲ್ಲಿ ನೋಡ್ರಿ 28 ರನ್ಸ್ ಏನಂತಿ average ಐತಿ. ಯಾವಾಗ average is equals to 28 ಐತಿ. ಟೋಟಲ್ ನಂಬರ್ ಆಫ್ ಇನ್ನಿಂಗ್ಸ್ ಅದರ ನಂಬರ್ ಆಫ್ ಕ್ವಾಂಟಿಟೀಸ್ ಎಷ್ಟೈತಿ, ನಂಬರ್ ಆಫ್ ಕ್ವಾಂಟಿಟೀಸ್ 24 ಐತಿ. ಇವಾಗ ನಮಗೆ ಆವರೇಜ್ ಕಂಡಿಡಿಯೋ ಫಾರ್ಮುಲಾ ಏನ್ ಗೊತ್ತೈತೆ ಹೇಳ, ಆವರೇಜ್ ಇಸ್ ಈಕ್ವಲ್ಸ್ ಟು ಎ ಇಸ್ ಈಕ್ವಲ್ಸ್ ಟು ಸಮ್ ಡಿವೈಡೆಡ್ ಬೈ ನಂಬರ್ ಆಫ್ ಕ್ವಾಂಟಿಟೀಸ್. ನಂಬರ್ ಆಫ್ ಕ್ವಾಂಟಿಟೀಸ್, ಸಮ್ ಆಫ್ ಕ್ವಾಂಟಿಟೀಸ್ ಡಿವೈಡ್ ಬೈ ನಂಬರ್ ಆಫ್ ಕ್ವಾಂಟಿಟೀಸ್. ಇಲ್ಲಿ ಅವರೇಜ್ ಎಷ್ಟೈತಿ 28 ಐತಿ, ನಂಬರ್ನ 24 ಐತಿ, ಸಮ್ ಕಂಡಿಡಿಯಮಂತ. ಹೆಂಗ, ಅವರೇಜ್ ಇಸ್ ಈಕ್ವಲ್ ಟು ಸಮ್ ಡಿವೈಡ್ ಬೈ ನಂಬರ್. ಅವರೇಜ್ ಎಷ್ಟೈತಿ 28 ಐತಿ, ಸಮ್ ಎಷ್ಟೈತಿ ನಮ್ಗೆ ಗೊತ್ತಿಲ್ಲ, ಡಿವೈಡ್ ಬೈ ನಂಬರ್ ಆಫ್ ಕ್ವಾಂಟಿಟೀಸ್ 24. 28 ಇಂಟು 24 ಎಷ್ಟಾಯ್ತು, 24 8 28 ಇಂಟು 24 ಮಾಡ್ರಿ. 8 4 32, 4 2 8 3 11. ನೆಕ್ಸ್ಟ್ 28 2 56, 2 7 6, 672 ಆಯ್ತು. ಇದೇನಿದು 672 ಸಮ್. ಏನಿದು ಸಮ್ ಆಫ್ ಸ್ಕೋರ್ಸ್. ಸಮ್ ಆಫ್ ಸ್ಕೋರ್ ಯಾವಾಗ ಟೋಟಲ್ ಎಷ್ಟು 24 ಇನ್ನಿಂಗ್ಸ್ ಇದ್ದಾಗ. ಅವ ಈಗ ಏನ್ ಕಂಡಿಡ್ಬೇಕಂತ, 25th ಇನ್ನಿಂಗ್ಸ್ ಒಳಗಡೆ ಎಷ್ಟನ್ನ ಮಾಡಿದ್ರೆ, ಎಷ್ಟನ್ನ ಆಡ್ ಮಾಡಿದ್ರೆ ಅವನ ಅವರೇಜ್ 29 ಆಗುತ್ತಾ. ವಾಪಸ್ ಸೇಮ್ ಫಾರ್ಮುಲಾ ಹಾಕ್ರಿ. ಅವರೇಜ್ ಇಸ್ ಈಕ್ವಲ್ಸ್ ಟು ಸಮ್ ಡಿವೈಡೆಡ್ ಬೈ ನಂಬರ್ ಆಫ್ ಕ್ವಾಂಟಿಟೀಸ್. ಅವರೇಜ್ ಎಷ್ಟೈತಿ 29 ಮಾಡ್ಕೋಬೇಕಂತ ಹೇಳ. ನಾವು ಏನ್ ಹೇಳೋಣ 29. ಅವರೇಜ್ ಇದ್ದಲ್ಲೇ 29 ಮಾಡ್ಕೋರಿ. ನಂಬರ್ ಆಫ್ ಇನ್ನಿಂಗ್ಸ್ ಎಷ್ಟು ಆಗ್ತಾವ 25 ಆಗ್ತಾವಲ್ಲ ಟೋಟಲ್, ಇಂಟು 25 ಇಸ್ ಈಕ್ವಲ್ಸ್ ಟು ಸಮ್. ಇವಾಗ 25 ಇಂಟು 29 ಇಂಟು 25 ಮಾಡ್ರಿ, ಎಷ್ಟು ಬರುತ್ತಾ 25 9 225, 25 2 50, 60 70 725. ಟೋಟಲ್ ಸಮ್ ಎಷ್ಟಾಯ್ತು 725 ಆಯ್ತು. ಈ ನೋಡ್ರಿ 25 ಇನ್ನಿಂಗ್ಸ್ ನ ಸ್ಕೋರ್ 725 ಆಗುತ್ತಾ, 24 ಇನ್ನಿಂಗ್ಸ್ ಸ್ಕೋರ್ 672 ಆಗುತ್ತಾ. ಅಂದ್ರೆ 25ನೇ ಇನ್ನಿಂಗ್ಸ್ ಹೆಂಗ್ ಕಂಡಿಡೋದು, 25ನೇದ್ರೊಳಗೆ 24 ಕಳೀರಿ, ಅಷ್ಟೇ ಬರ್ತಾ ಆನ್ಸರ್. 672 ಮೈನಸ್ ಮಾಡ್ರಿ, 3 ಕ್ಯಾರಿ 5 0, 53 ಸ್ಕೋರ್ ಮಾಡ್ಬೇಕವ. 53. ಆಪ್ಷನ್ 4 is the right answer. Okay, let's move forward to next question. ಮುಂದಿನ ಪ್ರಶ್ನೆ ಹೋಗೋಣ ಅಂತ. ಏನಂತೈತಿ, ಆ ಮ್ಯಾಚ್ ಲಾಸ್ಟ್ ಫಾರ್ ಹಾಫ್ ಆನ್ ಅವರ್, ಒಂದು ಅರ್ಧ ಗಂಟೆ. ಹಾಫ್ ಆನ್ ಅವರ್ 30 ಮಿನಿಟ್. ಆ ಮ್ಯಾಚ್ ಲಾಸ್ಟ್ ಫಾರ್ ಹಾಫ್ ಆನ್ ಅವರ್, ಅರ್ಧ ಗಂಟೆ ಮ್ಯಾಚ್ ನಿಂದಿರ್ತ. 1/10 ಆಫ್ ದಿ ಮ್ಯಾಚ್ ಟೈಮ್ ಈಸ್ ಟೇಕನ್ ಅಪ್ ಫಾರ್ ಅ ಟೈಮ್ ಔಟ್ ಅಂತ. ಇದು ಟೋಟಲ್ ಟೈಮ್. ಇದರ 1/10 ಏನ್ ಮಾಡ್ತಾರ, ಮ್ಯಾಚ್ ಟೈಮ್ ನ ಟೇಕನ್ ಅಪ್ ಫಾರ್ ಟೈಮ್ ಔಟ್. ಟೈಮ್ ಔಟ್ ಅಂತಂದ್ರೆ ಒಂದ್ 5 ನಿಮಿಷ ಡ್ರಿಂಕ್ಸ್ ಬ್ರೇಕರ್ ಆಗ್ಲಿ, ಏನೊಂದ್ ಸ್ವಲ್ಪ ರೆಸ್ಟರ್ ಆಗ್ಲಿ, ನೀರ್ ಕುಡಿಯಕ್ಕಾಗ್ಲಿ, ಆ ತರ ಚೇತರಿಕೆ ಮಾಡ್ಕೊಳಕ ಟೈಮ್ ಔಟ್ ಕೊಡ್ತಾರಂತ. ಫಾರ್ ಹೌ ಮೆನಿ ಮಿನಿಟ್ಸ್ ಡಸ್ ದ ಟೈಮ್ ಔಟ್ ಲಾಸ್ಟ್ ಅಂತ. ಯಾವ್ದರ 1/10 ಹೇಳಾರ, 1/10 ಆಫ್ ದಿ ಮ್ಯಾಚ್ ಟೈಮ್ ಅಂತ. ಮ್ಯಾಚ್ ಟೈಮ್ ಎಷ್ಟೇ ಟೋಟಲ್, ಮ್ಯಾಚ್ ಟೈಮ್ ಟೋಟಲ್ 30 ಮಿನಿಟ್ ಐತಿ. ಇದರ 1/10 ಅಂದ್ರೆ 1/10 ಆಫ್ ಅಂದ್ರೆ ಇದಕ್ಕೆ ಮಲ್ಟಿಪ್ಲೈ ಮಾಡ್ರಿ, 0 0 ಕ್ಯಾನ್ಸಲ್. ಆಪ್ಷನ್ 3 ಮಿನಿಟ್. ನೋಡ್ರಿ ಲೆಕ್ಕ ನೋಡಕ್ ಇಷ್ಟು ದೊಡ್ಡದೈತಿ, ಆದ್ರೆ ಸಿಂಪಲ್ ಇಷ್ಟೇ ಮಲ್ಟಿಪ್ಲಿಕೇಶನ್ ಮಾಡಿಬಿಟ್ರೆ ಆನ್ಸರ್ ಸಿಗುತ್ತೆ. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಓಕೆ, ಲೆಟ್ಸ್ ಮೂವ್ ಫಾರ್ವರ್ಡ್. ಮುಂದಿನ ಪ್ರಶ್ನೆ ಹೋಗೋಣ ಅಂತ. A buys a radio at 3/4 of its mark price. Mark price na 3/4 ಗೆ and sells it for 20% more than its market price. What is its gain percentage ಅಂತ. ಗೇನಿನ ಪರ್ಸೆಂಟೇಜ್ ಅಂತ ಕೇಳ್ಯಾರ. ಈಗ ಈ ತರ
ಹೊಸ ಸಿಲೆಬಸ್ ಅಲ್ಲಿ ಗೇನ್ ನ ಪರ್ಸೆಂಟೇಜ್ ಮತ್ತೆ ಪರ್ಸೆಂಟೇಜ್ ಶೇಕಡನ ಸಿಂಪಲ್ ಇಂಟ್ರೆಸ್ಟ್ ನ ಎಲ್ಲ ತೆಗೆದಾಕಿದಾರ. ಆದ್ರೂ ಇದನ್ನ ಸಾಲ್ವ್ ಮಾಡೋಣ ಬರೀ ಯಾವ ತರ ಐತಿ. ಫಸ್ಟ್ ನೋಡ್ರಿ, ಎ ಬೈಸ್ ಎ ರೇಡಿಯೋ ಎಟ್ 3/4 ಆಫ್ ಇಟ್ಸ್ ಮಾರ್ಕ್ ಪ್ರೈಸ್. ಮಾರ್ಕ್ ಪ್ರೈಸ್ ನಮ್ಗೆ ಗೊತ್ತಿಲ್ಲ, ನಾವೇನ್ ಮಾಡೋಣ, ಇದನ್ನ 100 ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. 100 ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಇವಾಗ ಇದರ 3/4 100 ನ 3/4 ಏನ್ ಮಾಡ್ತಾನ ಅವನು, ಬೈ ಮಾಡ್ತಾನ. ಬೈ ಮಾಡೋಣ ಅಂತಂದ್ರ, ಬೈ ಅಂತಂದ್ರ ಕಾಸ್ಟ್ ಪ್ರೈಸ್. ಕಾಸ್ಟ್ ಪ್ರೈಸ್ ಎಷ್ಟಕ್ ಮಾಡೋಣ, 100 ನ 3/4. 3/4 ನ 100 ಮಲ್ಟಿಪ್ಲೈ ಮಾಡ್ರಿ, 4 1 4, 25 25 3 75 ಏನಾಯ್ತಿದು, ಕಾಸ್ಟ್ ಪ್ರೈಸ್ ಆಯ್ತಿದು. ಇದೇನು ಕಾಸ್ಟ್ ಪ್ರೈಸ್. ನೆಕ್ಸ್ಟ್ ನೋಡ್ರಿ, ಸೆಲ್ಸ್ ಇಟ್ 20% ಮೋರ್ ದನ್ ಇಟ್ಸ್ ಮಾರ್ಕೆಟ್ ಪ್ರೈಸ್ ಅಂತ. ಮಾರ್ಕೆಟ್ ಪ್ರೈಸ್ 100 ಅಂತ ಕನ್ಸಿಡರ್ ಮಾಡಿದ್ವಲ್ಲ ನಾವು, 100ಗೆ 20% ಮೋರ್ ಅಂತ, ಅಂದ್ರೆ 100ಗೆ 20% ಕಂಡಿಡ್ರಿ ಫಸ್ಟ್. ಇದಕ್ಕೆ 20% ಅಂದ್ರೆ 20 ಡಿವೈಡ್ ಬೈ 100. 21 25 5 1 5 20 ಎಷ್ಟಾಗುತ್ತಾ, 20 ಜಾಸ್ತಿ, 20 ಹೆಚ್ಚು, 20 ಮೋರ್ ದೆನ್ ಮಾರ್ಕೆಟ್ ಪ್ರೈಸ್. ಅಂದ್ರೆ 100ಕ್ಕೆ 20 ಹೆಚ್ಚು ಅಂದ್ರೆ 120ಗೆ ಮಾರ್ತಾನ. 120 ಅನ್ನೋದು ಏನಿದು, ಸೆಲ್ಲಿಂಗ್ ಪ್ರೈಸ್. ಇದು ಸೆಲ್ಲಿಂಗ್ ಪ್ರೈಸ್. ಈಗ ಕಾಸ್ಟ್ ಪ್ರೈಸ್ ಇಷ್ಟಾಯ್ತು, ಸೆಲ್ಲಿಂಗ್ ಪ್ರೈಸ್ ಇಷ್ಟಾಯ್ತು, ಪ್ರಾಫಿಟ್ ಎಷ್ಟಾಗುತ್ತಾ, ಪ್ರಾಫಿಟ್ ಇಸ್ ಈಕ್ವಲ್ಸ್ ಟು ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್. ಎಷ್ಟಾಗುತ್ತಾ, 120 ಮೈನಸ್ 75 ಎಷ್ಟಾಯ್ತು, 45 ಆಯ್ತು. 45 ರುಪೀಸ್ ಆಯ್ತು. ಏನೋ 45 ರುಪೀಸ್ ಆಯ್ತು. ಇವಾಗ ಗೇನ್ ಪರ್ಸೆಂಟೇಜ್ ಅಂತ ಕೇಳ್ಯಾರಲ್ಲ, ವಾಟ್ ಇಟ್ಸ್ ಗೇನ್ ಪರ್ಸೆಂಟೇಜ್ ಹೆಂಗ್ ಕಂಡಿಡಿಯೋದು, ಆಪ್ಷನ್ 45 ಅಂತ ಹಾಕಿಬಿಟ್ರಿ ಅಂತಂದ್ರೆ ನಿಮ್ಮಂತ ದಡ್ರೆ ಯಾರು ಇಲ್ಲ. ಯಾಕೆ ಹೇಳ್ರಿ, ಗೇನ್ ಪರ್ಸೆಂಟೇಜ್ ಬೇರೆ, ಗೇನೇ ಬೇರೆ. ಗೇನ್ ಪರ್ಸೆಂಟೇಜ್ ಹೆಂಗ್ ಕಂಡಿಡಿಯೋದು, ಗೇನ್ ಪರ್ಸೆಂಟೇಜ್ ಇಸ್ ಈಕ್ವಲ್ಸ್ ಟು ಪ್ರಾಫಿಟ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಪ್ರಾಫಿಟ್ ಡಿವೈಡೆಡ್ ಬೈ ಏನು, ಕಾಸ್ಟ್ ಪ್ರೈಸ್ ಇಂಟು 100. ಪ್ರಾಫಿಟ್ ಎಷ್ಟೈತಿ, ಪ್ರಾಫಿಟ್ ಎಷ್ಟೈತಿ, 45 ಐತಿ. 45 ಇಸ್ ದಿ ಪ್ರಾಫಿಟ್. ಕಾಸ್ಟ್ ಪ್ರೈಸ್ ಎಷ್ಟೈತಿ, ಕಾಸ್ಟ್ ಪ್ರೈಸ್ 75 ಐತಿ. ಈಗ ನೋಡ್ರಿ, 15 3s 15 5s 5 1s 5 2s 23s 60% ಆಯ್ತು. 60% ಪ್ರಾಫಿಟ್ ಪರ್ಸೆಂಟೇಜ್. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಓಕೆ, ಲೆಟ್ಸ್ ಮೂವ್ ಫಾರ್ವರ್ಡ್. ಮುಂದಿನ ಪ್ರಶ್ನೆ ಹೋಗೋಣ ಅಂತ ನೋಡ್ರಿ. ಮುಂದಿನ ಪ್ರಶ್ನೆ ಏನೈತಿ, an article is purchased for 7500, sold for 8400, ಪ್ರಾಫಿಟ್ ಪರ್ಸೆಂಟೇಜ್ is. ಪ್ರಾಫಿಟ್ ಪರ್ಸೆಂಟೇಜ್ ಅಂತ ಕಂಡಿದ್ದು ನೋಡ್ರಿ, ಆರ್ಟಿಕಲ್ ಅಂದ್ರೆ ಯಾವ್ದಾದ್ರು ಸಾಮಾನು, ಪರ್ಚೇಸ್ಡ್ ಅಂತಂದ್ರ ಕಾಸ್ಟ್ ಪ್ರೈಸ್. ಕಾಸ್ಟ್ ಅಂದ್ರ ಬೈ ಮಾಡಿರ್ತೀವಲ್ಲ, ಅದ್ರ ಪರ್ಚೇಸ್ ಎಷ್ಟು ಮಾಡಿದ್ದು, 7500ಗೆ ಪರ್ಚೇಸ್ ಮಾಡ್ಯಾನ. ಅಂಡ್ ಸೋಲ್ಡ್ ಫಾರ್, ಸೋಲ್ಡ್ ಅಂದ್ರ ಮಾರಿರೋದು, ಮಾರಿರೋದಂದ್ರ ಸೆಲ್ಲಿಂಗ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ಸ್ ಟು rupees 8400 ಆಯ್ತು. ದೆನ್ ದ ಪ್ರಾಫಿಟ್ ಪರ್ಸೆಂಟೇಜ್ ಇಸ್, ಪ್ರಾಫಿಟ್ ಪರ್ಸೆಂಟೇಜ್ ಕಂಡಿಡಿಯೋಕೆ ಮೊದಲ ಪ್ರಾಫಿಟ್ ಎಷ್ಟೈತೆ ಅಂತ ಕಂಡಿಡ್ರಿ. ಪ್ರಾಫಿಟ್ ಇಸ್ ಈಕ್ವಲ್ ಟು ಆಗಲೇ ಡಿಸ್ಕಷನ್ ಮಾಡಿದ್ವಲ್ಲ, ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್. 8400 ಸೆಲ್ಲಿಂಗ್ ಪ್ರೈಸ್, ಅದರೊಳಗಡೆ 7500 ಕಾಸ್ಟ್ ಪ್ರೈಸ್ ಮೈನಸ್ ಮಾಡ್ರಿ, ಎಷ್ಟು ಬರ್ತೈತಿ, 900 ರುಪೀಸ್ ಬಂತು. 900 ರುಪೀಸ್ ಏನಿದು, ಪ್ರಾಫಿಟ್. ಇದು ಪ್ರಾಫಿಟ್ ಪರ್ಸೆಂಟೇಜ್ ಹೆಂಗ್ ಕಂಡಿಡಿಯೋದು, ಪ್ರಾಫಿಟ್ ಪರ್ಸೆಂಟೇಜ್ ಕಂಡಿಡಿಬೇಕಂದ್ರ ಪ್ರಾಫಿಟ್ ಪರ್ಸೆಂಟೇಜ್ ಇಸ್ ಈಕ್ವಲ್ಸ್ ಟು ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100. ಎಲ್ಲ ಫಾರ್ಮುಲಾ ಮೇಲೆ ಲೆಕ್ಕ. ಫಾರ್ಮುಲಾ ನೆನಪಿಟ್ರ ಅಂದ್ರೆ ಪೂರ್ತಿ ಲೆಕ್ಕ ಕಲ್ತಾಗ. ಪ್ರಾಫಿಟ್ ಎಷ್ಟೈತಿ, 900 ರುಪೀಸ್ ಐತಿ. ಎಷ್ಟೈತಿ, 900. ಕಾಸ್ಟ್ ಪ್ರೈಸ್ ಎಷ್ಟೈತಿ, 7500 ಐತಿ. ಎಷ್ಟೈತಿ, 7500 ಇಂಟು 100. 25 4s ಬೇಡ, ಇಂಟು 100. ಇಲ್ಲಿ ನೋಡ್ರಿ, 2 0 2 0 ಕ್ಯಾನ್ಸಲ್. 25 3s 25 4s 3 1s 3 3s 4 3s 12 ಏನಾಯ್ತಿದ್ದು, ಪರ್ಸೆಂಟೇಜ್ ಆಯ್ತು. ಪ್ರಾಫಿಟ್ ಪರ್ಸೆಂಟೇಜ್ ಕಂಡಿಕತ್ವಲ್ಲ. ಆಪ್ಷನ್ 3, ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಓಕೆ, ಇವತ್ತಿಗೆ ಇಷ್ಟು 10 ಕ್ವಾಲಿಟಿ ಕ್ವಶನ್ಸ್ ಸಾಕು. ಮತ್ತೆ ನಾಳೆ ಸಿಗೋಣ ಅಂತ. ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತೆ ಟಾಪಿಕ್ ಜೊತೆಗೆ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರ್ ಅನ್ನೋ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಗೆ ನಾವು ಡೈಲಿ ಆನ್ಲೈನ್ ಕ್ಲಾಸಸ್ ಏನ್ ಮಾಡ್ತೀವಲ್ಲ ಅದನ್ನ ನೋಡಕ್ ಸಿಗುತ್ತೆ. ನೆಕ್ಸ್ಟ್ ನಮ್ಮ ಇನ್ಸ್ಟಾಗ್ರಾಮ್ ಐಡಿ ಒಳಗಡೆ ನಮ್ಮ ಮಕ್ಕಳ ಸತ್ಯಕ್ಕೆ ಟೀಚ್ ಮಾಡ್ತಿದಾರ, ಸಣ್ಣ ಸಣ್ಣ ಶಾರ್ಟ್ಸ್ ಮತ್ತೆ ವಿಡಿಯೋಸ್ ನ ಹಾಕ್ತಿದಾರ. ಅದನ್ನ ನೋಡಿದ್ರೆ ನೀವು ಎಂಜಾಯ್ ಮಾಡ್ಬೋದು. ಸೇಮ್ ಅದೇ ವಿದ್ಯಾವಾಹಿನಿ ರೆಸಿಡೆನ್ಸಿಯಲ್ ಸ್ಕೂಲ್ ಅಲ್ಲಿ ಕೂಡ ಸೇಮ್ ಮಕ್ಕಳ ಆಕ್ಟಿವಿಟೀಸ್ ನ ನೀವು ನೋಡಕ್ ಸಿಗಬಹುದು. ಇವತ್ತಿಗೆ ಇಷ್ಟು ಸಾಕು. ಮತ್ತೆ ನಾಳೆ
10 ಕ್ವಶನ್ಸ್ ಇಂಪಾರ್ಟೆಂಟ್ ಕ್ವಶನ್ ತಗೊಂಡ್ಬರ್ತೀನಿ. ಥ್ಯಾಂಕ್ ಯು.